ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಪುಟಾಣಿ ಕತೆ ಜೊತೆಗೆ ನಾನು ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಕತೆನ ಶುರು ಮಾಡೋಣ ಫ್ರೆಂಡ್ಸ್. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ. ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ. ಈ ಅಮ್ಮ ಅನ್ನೋ ಪದನೇ ಎಷ್ಟು ರೋಮಾಂಚನ ಅಲ್ವಾ? ಈ ಅಮ್ಮನ ಋಣನ ತೀರ್ಸೋಕೆ ಸಾಧ್ಯನಾ? ಆದರೂ ಇಲ್ಲಿ ಮಗ ತೀರ್ಸೋ ಪ್ರಯತ್ನ ಮಾಡ್ತಿದ್ದಾನೆ. ಬನ್ನಿ ನೋಡೋಣ ಏನಾಗತ್ತೆ ಅಂತ. ನನ್ನ ಇವತ್ತಿನ ಕತೆ ಬಂದು, ಒಬ್ಬ ಯುವಕ ಹೆತ್ತ ತಾಯಿ ಋಣನ ತೀರ್ಸ್ಕೊಬೇಕು ಅನ್ನೋ ಒಂದು ಮಹದಾಸೆಯೊಂದಿಗೆ ತಾಯಿ ಜೊತೆ ನಡ್ಕೊಳ್ಳುವಂಥ ರೀತಿ, ಅವನು ಹೇಗೆಲ್ಲ ತಾಯಿ ಋಣನ ತೀರಿಸ್ತಾನೆ ಅನ್ನೋದನ್ನು ನಾನಿಲ್ಲಿ ಹೇಳೋದಕ್ಕೆ ಹೊರಟಿದ್ದೀನಿ. ಒಬ್ಬ ಯುವಕ ತಾಯಿ ಋಣನ ಹೇಗಾದರೂ ಮಾಡಿ ತೀರಿಸಲೇಬೇಕು ಅನ್ನೋ ಒಂದು ಆಸೆಯಿಂದ ತಾಯಿಗೆ ಒಂದಷ್ಟು ಬಂಗಾರದ ಚೀಲವನ್ನು ತಂದುಕೊಟ್ಟು ಹೇಳ್ತಾನಂತೆ, ಅಮ್ಮ, ಈ ಬಂಗಾರದ ನಾಣ್ಯಗಳನ್ನು ತಗೊಂಡು ನಿನಗಿಷ್ಟ ಬಂದಂಗೆ ಖರ್ಚು ಮಾಡ್ಕೊಳಮ್ಮ, ಇದರಿಂದ ನನಗೆ ತಾಯಿ ಋಣದಿಂದ ಮುಕ್ತಿ ಸಿಗುತ್ತೆ ಅಲ್ವಾ ಅಮ್ಮ ಅಂತ ಹೇಳಿದ್ನಂತೆ. ಆಗ ತಾಯಿ ನಗ್ತಾ ಸುಮ್ಮನೆ ಆಗ್ತಾಳೆ. ಆದರೆ ಆ ಯುವಕ ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ತಾನೆ ಇರ್ತಾನೆ. ಆವಾಗ ತಾಯಿ ಹೇಳ್ತಾಳೆ, ಮಗು, ನನ್ನ ಋಣ ತೀರಿಸಲು ಈ ಹಣದ ಅವಶ್ಯಕತೆ ಇಲ್ಲ. ನೀನು ಒಂದು ರಾತ್ರಿ ಬಾಲಕನಾಗಿ ನನ್ನ ಬಳಿ ಮಲಗು ಎಂದಳು. ಆ ಮಗ ಸರಿ ಎಂದು ತಾಯಿಯ ಜೊತೆಯಲ್ಲೇ ಮಲಗುತ್ತಾನೆ. ಅವನಿಗೆ ನಿದ್ರೆ ಹತ್ತುತ್ತಿದ್ದಂತೆಯೇ ಅಮ್ಮ ಎಬ್ಬಿಸಿ, ಅಪ್ಪ, ದಾಹವಾಗುತ್ತಿದೆ, ನೀರು ಕುಡಿಸು ಎಂದಳು. ಮಗ ಸಂತೋಷದಿಂದ ಎದ್ದು ಒಂದು ಲೋಟದಲ್ಲಿ ನೀರನ್ನು ಕೊಟ್ಟನು. ಆಗ ಅಮ್ಮ 2 ಗುಟುಕು ಕುಡಿದು ಲೋಟವನ್ನು ಬೀಳಿಸಿದಳು. ನೀರು ಬಿದ್ದು ಹಾಸಿಗೆ ಒದ್ದೆಯಾಗಿದ್ದನ್ನು ನೋಡಿ ಮಗ, ಏನಮ್ಮ ಇದು ಎಂದ. ತಪ್ಪಾಗಿ ಬಿಡ್ತು ಮಗು ಎಂದಳು ತಾಯಿ. ಮಗ ಮೌನವಾಗಿ ಮಲಗಿದ. ಅವನಿಗೆ ಸ್ವಲ್ಪ ನಿದ್ದೆ ಬರುತ್ತಿದ್ದಂತೆಯೇ ತಾಯಿ ಮತ್ತೆ ಎಬ್ಬಿಸಿ, ಬಾಯಾರಿಕೆ ಆಗ್ತಿದೆ, ನೀರು ಕೊಡು ಅಂದ್ಲು. ಮತ್ತೆ ಬಾಯಾರಿಕೆನಾ? ಹತ್ತಿ ಬೀಜಗಳನ್ನೇನಾದರೂ ತಿಂದೆಯಾ ಎಂದು ಅಸಹನೆಯಿಂದ ನೀರನ್ನು ಕೊಟ್ಟ. ಅಮ್ಮ ಮೊದಲು ಮಾಡಿದಂತೆ 1-2 ಗುಟುಕುಗಳನ್ನು ಕುಡಿದು ಲೋಟವನ್ನು ಬೀಳಿಸಿದಳು. ಅಮ್ಮ, ಏನಿದು? ನೀರು ಚೆಲ್ಲಿದೆ, ಹಾಸಿಗೆ ಎಲ್ಲ ಒದ್ದೆಯಾಯಿತು, ಕಣ್ಣು ಕಾಣಿಸಲ್ವಾ ಎಂದು ಕೇಳಿದ. ಅಪ್ಪ, ಕತ್ಲೆಯಲ್ಲಿ ಗೊತ್ತಾಗದೆ ಲೋಟ ಬಿದ್ದೋಯ್ತು ಎಂದಳು ತಾಯಿ. ಅದನ್ನು ಕೇಳಿ ಕೋಪ ತಡೆದುಕೊಂಡು ನಿದ್ರೆಗೆ ಜಾರಿದ ಮಗ. ಅಷ್ಟರಲ್ಲಿ ತಾಯಿ ಎದ್ದು ಮತ್ತೆ ನೀರು ಕೇಳಿದಾಗ ಕೋಪ ತಡೆಯಲಾರದೆ ಹೋದ. ಅಮ್ಮ, ಏನಿದು? ದಾಹ ದಾಹ ಅಂತ ತಲೆ ತಿಂತಿದ್ಯಾ? ನನ್ನ ನಿದ್ರೆ ಮಾಡೋಕೆ ಬಿಡ್ತೀಯೋ ಇಲ್ವೋ ಎಂದು ಕೂಗಿ ನೀರನ್ನು ತಂದಿಟ್ಟು ಕುಡಿದು ಸಾಯಿ ಎಂದ. ತಾಯಿ ಪ್ರತಿ ಸಲದಂತೆ 1-2 ಗುಟುಕು ನೀರು ಕುಡಿದು ಮತ್ತೆ ಹಾಸಿಗೆ ಒದ್ದೆ ಮಾಡಿದಳು. ಇದನ್ನು ನೋಡಿ ಮಗ ಇನ್ನೂ ತಡೆದುಕೊಳ್ಳಲಾಗದೆ, ಅಮ್ಮ, ಬುದ್ಧಿ ಇದೆಯಾ ಇಲ್ವಾ? ಹೀಗೆ ನನ್ನ ಸತಾಯಿಸೋದಿಕ್ಕ ನಿನ್ನ ಮಂಚದ ಮೇಲೆ ಮಲ್ಕೊ ಅಂತ ಹೇಳಿದ್ದು
ಈ ಒದ್ದೆ ಬಟ್ಟೆ ಮೇಲೆ ಹೇಗೆ ಮಲಗೋದು? ನೋಡ್ತಿದ್ರೆ ನಿನಗೆ ತಲೆ ಪೂರ್ತಿ ಕೆಟ್ಟಿರೋ ಹಾಗಿದೆ. ಅದಕ್ಕೆ ಹೀಗೆ ಸಾಯಿಸ್ತಿದ್ಯಾ ಅಂತ ಸಿಟ್ಟಿನಲ್ಲಿ ಕಿರುಚಾಡಿದ. ಆಗ ತಾಯಿ ನಗುತ್ತಾ, ಕೂಗೋದನ್ನು ನಿಲ್ಲಿಸು ಮಗು, ನನ್ನ ಋಣ ತೀರಿಸ್ತೀನಿ ಅಂತೀಯಾ? ತಾಯಿ ಋಣ ತೀರಿಸಬಲ್ಲೆಯಾ? ನೀನು ಎಷ್ಟೇ ಜನ್ಮ ತಾಳಿ ನಿರಂತರ ಸೇವೆ ಮಾಡಿದರೂ ತಾಯಿ ಋಣದಿಂದ ವಿಮುಕ್ತಿ ಹೊಂದಲಾರೆ. ಯಾಕೆ ಅಂತೀಯಾ? ನೀನು ಹಸುಕಂದ ಆಗಿದ್ದಾಗ ದಿನವೂ ಹಾಸಿಗೆ ಮೇಲೆ ಮಲಮೂತ್ರ ಮಾಡ್ತಿದ್ದೆ. ನಿನ್ನ ಒದ್ದೆ ಬಟ್ಟೆಗಳನ್ನು ಬಿಚ್ಚಿ ನನ್ನ ಸೆರಗನ್ನು ನಿನಗೆ ಒದ್ದಿಸ್ತಾ ಇದ್ದೆ. ಹಾಸಿಗೆಯನ್ನು ನೀನು ಒದ್ದೆ ಮಾಡಿದ ಕಡೆ ನಾನು ಮಲಗಿ, ಒಣಗಿರೋ ಕಡೆ ನಿನ್ನ ಮಲಗಿಸಿ ನಿದ್ದೆ ಮಾಡಿಸ್ತಿದ್ದೆ. ಹೀಗೆ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ನೀನೊಬ್ಬನೇ ಬೇರೆ ಮಲಗಲು ಸಾಧ್ಯ ಆಗೋವರೆಗೂ ವರ್ಷಾನುಗಟ್ಟಲೆ ನಾನು ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ. ಆದರೆ ನೀನೀಗ ಒಂದೆರಡು ಸಲ ನೀರನ್ನು ಚೆಲ್ಲಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಕೂಗಾಡ್ತಿದ್ದೀಯ. ಆಗ ಆ ಮಗ ನಾಚಿಕೆಯಿಂದ ತಲೆ ತಗ್ಗಿಸಿ ತಾಯಿಯ ಪಾದಕ್ಕೆ ಬಿದ್ದು, ಅಮ್ಮ, ನನ್ನ ಕಣ್ಣು ತೆರೆತು. ಮಕ್ಕಳನ್ನು ಹೊತ್ತು ಹೆತ್ತು ಸಾಕೋದಕ್ಕೆ ತಾಯಿ ಪಡುವ ಶ್ರಮಕ್ಕೆ, ಸೇವೆಗೆ, ಪಡೋ ಕಷ್ಟಕ್ಕೆ, ಆ ತಾಯಿಯ ಸಹನೆಗೆ ಬದಲು ಪಾವತಿಸಲು ನೂರಾರು ವರ್ಷಗಳು ಸೇವೆ ಮಾಡಿದರೂ ಅದು ನಡೆಯೋ ಕೆಲಸ ಅಲ್ಲ. ನಿನ್ನ ಋಣ ತೀರಿಸೋದು ಅಸಂಭವ. ನಾನೇ ಅಲ್ಲ, ಈ ಜಗತ್ತಿನಲ್ಲಿ ಯಾರು ಯಾವಾಗಲೂ ತಾಯಿ ಋಣ ತೀರ್ಸೋಕ್ಕಾಗಲ್ಲ ಎಂದ. ಇದಕ್ಕಾಗಿಯೇ ತಾಯಿನ ಮಾತೃದೇವೋಭವ ಅಂತಾರೆ. ತಾಯಿ ದೇವತೆ. ತಾಯಿ ಋಣ ತೀರ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. 9 ತಿಂಗಳು ಹೊತ್ತು ಎಷ್ಟೋ ನೋವುಗಳನ್ನ ಸಹಿಸ್ಕೊಂಡು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ. ಆ ತಾಯಿಗೆ ಅದು ಪುನರ್ಜನ್ಮ. ಎಲ್ಲ ತಾಯಂದರಿಗೂ ನಮಿಸುತ್ತಾ ಇದನ್ನು ಎಲ್ಲ ತಾಯಂದರಿಗೂ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ಕತೆ ನಿಮಗೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ ಫ್ರೆಂಡ್ಸ್. ಮಾತೃದೇವೋಭವ.